ಇನ್ನು ಬೆಂಗಳೂರಿನಲ್ಲಿ ಪತ್ನಿ ಕುತ್ತಿಗೆಗೆ ನಾಯಿ ಬೆಲ್ಟ್ನಿಂದ ಬಿಗಿದು ಹತ್ಯೆ ಮಾಡಲಾಗಿದೆ. ನಂತರ ಪತ್ನಿಯನ್ನ ಕೊಂದ ನಂತರ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅವರ ಪತ್ನಿ ಸ್ವಪ್ನಾಳನ್ನ ಹತ್ಯೆಗೈದು ಪತಿ ಮನೋಜ್ ಕೂಡ ಸುಸೈಡ್ ಮಾಡಿಕೊಂಡಿದ್ದಾನೆ. 4 ತಿಂಗಳ ಗರ್ಭಿಣಿಯಾಗಿದ್ದಂತಹ ಸ್ವಪ್ನಾಳನ್ನ ಆಕೆಯ ಪತಿಯೇ ನಾಯಿ ಬೆಲ್ಟ್ನಿಂದ ಕುತ್ತಿಗೆಯನ್ನು ಬಿಗಿದು ಹತ್ಯೆ ಮಾಡಿ ನಂತರ ಅದೇ ನಾಯಿ ಬೆಲ್ಟನ್ನು ಬಳಸಿಕೊಂಡು ನೇಣು ಹಾಕ್ಕೊಂಡು ಈತ ಕೂಡ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಕೊಲೆ ಇದು. ಸ್ಥಳಕ್ಕೆ ದಕ್ಷಿಣ ವಿಭಾಗದ ಡಿಸಿಪಿ ವಂಶಿಕೃಷ್ಣ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಬೆಂಗಳೂರಿನ ಕತ್ರಿಗುಪ್ಪೆ ಬಳಿ ಬರುವಂಥ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಮರ್ಡರ್ ಸ್ಟೋರಿ ಇದು. ಹೆಂಡತಿಯನ್ನ 4 ತಿಂಗಳ ಗರ್ಭಿಣಿಯನ್ನ ನಾಯಿನ ಕಟ್ಟಾಕುವಂಥ ಬೆಲ್ಟ್ನಿಂದ ಆಕೆಯ ಕುತ್ತಿಗೆಯನ್ನು ಬಿಗಿದು ಆಕೆಯನ್ನು ಹತ್ಯೆ ಮಾಡಿ ನಂತರ ಅದೇ ಬೆಲ್ಟನ್ನು ಬಳಸಿ ಪತಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು UDR ದಾಖಲು ಮಾಡಿಕೊಂಡಿದ್ದಾರೆ ಆ್ಯಂಡ್ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸ್ಥಳಕ್ಕೆ ಡಿಸಿಪಿ ವಂಶಿಕೃಷ್ಣ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಒಂದು ಮರ್ಡರ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಫೋನ್ ಮುಖಾಂತರ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಯಾವ ಶಂಕೆಯನ್ನು ಮೇಲ್ನೋಟಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ? ಏನಾದರೂ ಕೌಟುಂಬಿಕ ಕಲಹನ ಅಥವಾ ಇನ್ಯಾವುದಾದ್ರೂ ರೀಸನ್ ಅಂತ ಹೇಳ್ತಿದ್ದಾರಾ? ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಒಂದು ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ರಾಹುಲ್, ಏನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಏನು ಕಳೆದ 4 ದಿನದಿಂದ ಕೂಡ ಮನೋಜ್ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ಲಿಲ್ಲ, ಮನೇಲೆ ಇರ್ತಾ ಇತ್ತ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿ ಮತ್ತೆ ಗಲಾಟೆ ಆಗ್ತಾ ಇತ್ತು ಅನ್ನುವಂತಹದ್ದು ಪ್ರಾಥಮಿಕವಾಗಿ ತಿಳಿಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕೋಪಗೊಂಡು ಜಗಳ ತಾರಕಕ್ಕೇರಿ ಕೊಲೆ ಮಾಡಿರುವಂತಹ ಶಂಕೆಯನ್ನ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಕರ್ಕೊಂಡು ಹೋಗಿರುವಂತಹದ್ದು. ಸೋಕೋ ಟೀಮ್ ಇಲ್ಲಿ ಸ್ಥಳಕ್ಕೆ ಆಗಮಿಸಿ ಅವರು ಪರಿಶೀಲನೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಮೊದಲಿಗೆ ನೈಲಾನ್ ಏನು ಒಂದು ನಾಯಿಯನ್ನ ಕಟ್ಟಿ ಹಾಕುವಂತಹ ಒಂದು ದಾರ ಇರುತ್ತೆ, ಹಗ್ಗ ಇರುತ್ತೆ, ಅದರಿಂದ ಮೊದಲಿಗೆ ಸ್ವಪ್ನಗೆ ಕತ್ತಿಗೆ ಹಾಕಿ ಬಿಗಿದ್ದಂತ ಹಿನ್ನೆಲೆಯಲ್ಲಿ ಆಕೆ ಸಾವನ್ನಪ್ತಾಳೆ. ಆಕೆ ಸಾವನ್ನಪ್ಪಿದಂತ ಹಿನ್ನೆಲೆಯಲ್ಲಿ ಅಲ್ಲೇ ಇದ್ದಂತಹ ಹಗ್ಗವನ್ನ ತೆಗೆದುಕೊಂಡು ಆತ ಫ್ಯಾನಿಗೆ ನೇಣು ಹಾಕೊಂಡು ಸಾವನ್ನಪ್ಪಿರುವಂತಹದ್ದು. ಕಳೆದ 1.5 ವರ್ಷದ ಹಿಂದೆ ಈ ಒಂದು ಮನೆಗೆ ಪ್ರದೇಶದಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂತ ಸ್ಥಳೀಯರು ಹೇಳ್ತಾ ಇರ್ತಾರೆ. ರಾಹುಲ್, ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಾವು ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಡೆದಿರುವಂಥ ಮರ್ಡರ್ ಇದು. 3 ವರ್ಷಗಳ ಹಿಂದೆ ಮನೋಜ್ ಹಾಗೂ ಸ್ವಪ್ನ ಮದುವೆ ಆಗ್ತಾರೆ. ಬೇಸಿಕಲಿ ಉತ್ತರ ಪ್ರದೇಶ ಮೂಲದವರು. ಆಗಲೇ ಡಿಸಿಪಿ ವಂಶಿಕೃಷ್ಣ ಕೂಡ ಹೇಳ್ತಾ ಇದ್ರು, ಉತ್ತರ ಪ್ರದೇಶದ ಅಜಂಗಢ ಜಿಲ್ಲೆಯ ನಿವಾಸಿಗಳು ಮೂಲತಃ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿರ್ತಾರೆ. ಆದರೆ ಇವತ್ತು ಏನಾಯಿತೋ ಏನೋ, ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸ್ವಪ್ನ ತಾಯಿ ಬಟ್ಟೆಯನ್ನು ಒಣಗಾಕಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಕಲಹ ಆಯಿತೋ ಅಥವಾ ಮುಂಚೆನೇ ಕೊಲೆ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಮನೋಜ್ ಹಾಕ್ಕೊಂಡಿದ್ನೋ ಏನೋ. ಆ ನಾಯಿಯನ್ನು ಕಟ್ಟಾಕುವಂಥ ಬೆಲ್ಟನ್ನು ಬಳಸಿ ಆಕೆಯ ಕುತ್ತಿಗೆಯನ್ನು ಬಿಗಿದು ಹತ್ಯೆ ಮಾಡಿ ನಂತರ ಹೆಂಡತಿಯನ್ನು ಕೊಂದ ನಂತರ ಈತ ಕೂಡ ಅದೇ ಒಂದು ಬೆಲ್ಟನ್ನು ಬಳಸಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸೊ ಇಬ್ಬರ ಕೊಲೆ ಪ್ರಕರಣದ ಮಿಸ್ಟ್ರಿ ಇನ್ನೂ ಕೂಡ ಮುಂದುವರೆದಿದೆ. ಯಾಕಾಗಿ ಒಂದು ಮರ್ಡರ್ ಆಗಿದೆ, ನಿಖರವಾದಂತಹ ಕಾರಣ ಏನು, ಎಲ್ಲವೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ನಂತರವೇ ಗೊತ್ತಾಗಬೇಕಿದೆ.